ಶಿಕ್ಷಣ ಇಲಾಖೆಯಲ್ಲಿ ಕ್ರಾಂತಿ ಮಾಡಲು ಮುಂದಾದ ಡಿಕೆ ಶಿವಕುಮಾರ್. ಹಳ್ಳಿಯ ಸ್ಕೂಲು ಇನ್ಮುಂದೆ ಬದಲಾಗೋದು ಪಕ್ಕಾ ಅಂತೆ. ಖಾಸಗಿ ಶಾಲೆಗಳನ್ನು ಮೀರಿಸಲಿವೆ ಸರ್ಕಾರಿ ಶಾಲೆಗಳು. ಸಿಎಂ ಡಿಕೆಶಿ ನಡೆಗೆ ಬೆಚ್ಚಿ ಬಿದ್ದ ಖಾಸಗಿ ಶಾಲಾ ಮಾಲೀಕರು. ಏನ್ರಿ ಅಂಥದ್ದು ನಡೆ? ಎಸ್, ಏನು ಅಂಥದ್ದು ಆದೇಶ? ಡಿಕೆ ಶಿವಕುಮಾರ್ ಅವರು ಏನು ಮಾಡಿದ್ರು? ಆದೇಶ ಕಂಡು ಕಂಗಾಲಾಗಿದ್ದೇಕೆ ಖಾಸಗಿ ಶಾಲೆ ಮಾಲೀಕರು? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಎಸ್, ನಿಜ, ಕ್ರಾಂತಿ ಆಗಬೇಕು. ಆ ಕ್ರಾಂತಿ ಅನ್ನೋದು ಶಾಂತಿ ಮೂಡಿಸುವಂಗಿರಬೇಕು. ಶಿಕ್ಷಣದಲ್ಲಿ ಆಗುವ ಕ್ರಾಂತಿ ಇಲ್ಲಿ ಭ್ರಾಂತಿಗೀಡಾಗಬಾರ್ದು. ಅವರವ್ರ ನಡುವೆ ತಂದಿಕ್ಕೋ ಕೆಲಸ ಮಾಡಬಾರ್ದು ಅಲ್ವೇ? ಆ ನಿಟ್ಟಿನಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ನಾವು ಅಪ್ರಿಷಿಯೇಟ್ ಮಾಡೋಣ. ಅದನ್ನು ಬಿಟ್ಟುಬಿಟ್ಟು ಬೇರೆ ರೀತಿಯ ಒಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳಿದರೆ ಇಂಥವ್ರ ಬಗ್ಗೆ ಏನ್ರಿ ಮಾತಾಡೋದು? ತಾತ್ಸಾರ ಬರೋಕು ವಾಮಿಟ್ ಬರುತ್ತೆ ರೀ. ಹಂಗಾಗಿದೆ. ಈ ಕಳೆದ ಸುದ್ದಿ ನೋಡಿದಾಗ ಹಂಗೆ ಅನ್ನಿಸ್ತಿತ್ತು ನನಗೆ. ಎಸ್, ಏನಿದೆ ಮ್ಯಾಟ್ರೇನೀಗ? ಡಿ ಕೆ ಶಿವಕುಮಾರ್ ಅವ್ರ ಹೊಸ ಆದೇಶ ಏನು? ಬನ್ನಿ ನೋಡ್ತಾ ಹೋಗೋಣ. ಸಿಟಿ ಶಾಲೆ, ಹಳ್ಳಿ ಶಾಲೆಗಳನ್ನು ದತ್ತು ಪಡೆಯೋದು ಕಡ್ಡಾಯ. ಐ ರಿಪೀಟ್, ಸಿಟಿಲಿರುವಂಥ ಪ್ರೈವೇಟ್ ಶಾಲೆಗಳು ಹಳ್ಳಿ ಶಾಲೆಗಳನ್ನು ದತ್ತು ಪಡೆಯೋದು ಕಡ್ಡಾಯವಂತೆ. ನನ್ನ ಮಗಳಿಗೂ ಅನ್ವಯ ಆಗುತ್ತೆ. ಆಕೆ 3 ಶಾಲೆ ದತ್ತು ತೆಗೆದುಕೊಂಡಿದ್ದಾಳೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಘೋಷಣೆ ಮಾಡಿದ್ದಾರೆ. 50,000ಕ್ಕಿಂತ ಹೆಚ್ಚಿನ ಶುಲ್ಕ ಪಡಿತಾ ಇರುವಂಥ ಶಾಲೆಗಳಿಗೆ ಈ ನಿಯಮ ಕಡ್ಡಾಯ. ಸರ್ಕಾರಿ ಶಾಲೆಗಳನ್ನು ಕಡ್ಡಾಯವಾಗಿ ದತ್ತು ಪಡೀಲೇಬೇಕು ಅನ್ನುವ ಹೊಸ ಆದೇಶ ಡಿ ಕೆ ಶಿವಕುಮಾರ್. ರಿಯಲಿ ಇಂಟ್ರೆಸ್ಟಿಂಗ್. ಇದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ನೋಡೋಣ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಬೋಧಕರನ್ನು ನಿಯೋಜಿಸಬೇಕು. ಗ್ರಾಮೀಣ ಸರ್ಕಾರಿ ಶಾಲೆ ದತ್ತು ಪಡೆಯಲು ಮಗಳಿಗೆ ಸೂಚಿಸಿದ್ದೆ. ಓಕೆ, ಮಗಳು ಐಶ್ವರ್ಯ 3 ಶಾಲೆ ದತ್ತು ಪಡೆದಿದ್ದಾಳೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸಿಎಸ್ಆರ್ ನಿಧಿಯಿಂದ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ. ಕಾರ್ಪೊರೇಟ್ ಸಂಸ್ಥೆಗಳು ಸರ್ಕಾರಿ ಶಾಲೆ ದತ್ತು ಪಡಿಬೇಕು. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಪಡಿಸಲೇಬೇಕು. ಗ್ರಾಮೀಣ ಭಾಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಹೌದು, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅಂದರೆ ಈಗ ಅವ್ರ ಮಗಳು ಐಶ್ವರ್ಯ, ಅವರ ಒಂದು ದೊಡ್ಡ ಸ್ಕೂಲ್ ಇದೆ, ಇನ್ಸ್ಟಿಟ್ಯೂಷನ್ ಇದೆ. ಹಾಗಾಗಿ ಸಿಟಿ ಶಾಲೆಯಲ್ಲಿ ಯಾರೆಲ್ಲ 50,000 ರೂಪಾಯಿಗಳಿಗಿಂತ ಹೆಚ್ಚು ಶುಲ್ಕ ತೆಗೆದುಕೊಳ್ತಾ ಇದ್ದಾರೋ ಅವರು, ಆ ಶಾಲೆಯವರು ಹಳ್ಳಿ ಶಾಲೆಗಳನ್ನು ದತ್ತು ತೆಗೆದುಕೊಳ್ಬೇಕು ಅನ್ನೋದು ಮ್ಯಾಟ್ರು. ಓಕೆ, ಇದಾಯ್ತು. ಅವ್ರ ಮಗಳಿಗೇನೋ ಹೇಳಿಬಿಟ್ರು. ಆಯಿತು, ಈಗ ಒಂದೊಂದೇ ವಿಚಾರವನ್ನು ನೋಡ್ತಾ ಹೋಗೋಣ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಮಾತಾಡೋಣ. ಕೈ ನಾಯಕರ ಶಿಕ್ಷಣ ಸಂಸ್ಥೆಗಳು. ಡಿ ಕೆ ಶಿವಕುಮಾರ್ ಅವರ ನ್ಯಾಷನಲ್ ಹಿಲ್ ವ್ಯೂ ಸ್ಕೂಲ್ ಇದೆ, ಅಂದರೆ ಅವ್ರ ಮಗಳು ನೋಡ್ಕೊಳ್ತಾ ಇರೋದು. ನ್ಯಾಷನಲ್ ಹಿಲ್ ವ್ಯೂ ಸ್ಕೂಲ್, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್, ಪ್ರಿಯಾಂಕ್ ಖರ್ಗೆ ಅವರ ಸಿದ್ಧಾರ್ಥ ಲಾ ಕಾಲೇಜ್, ಮಧು ಬಂಗಾರಪ್ಪ ಅವರ ಶರಾವತಿ ಡೆಂಟಲ್ ಕಾಲೇಜು, ಶಾಮನೂರು ಕುಟುಂಬ ಅವರ ಸಾರಥ್ಯದಲ್ಲಿ ನಡೆಯುವಂಥ ಶಾಮನೂರು ಮೆಡಿಕಲ್ ಕಾಲೇಜು, ಈಶ್ವರ್ ಖಂಡ್ರೆ ಅವರ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಇನ್ನು ಸತೀಶ್ ಜಾರಕಿಹೊಳಿ ಅವರ ನಾಯಕ ಸ್ಟೂಡೆಂಟ್ ಫೆಡರೇಷನ್, ಆರ್ ವಿ ದೇಶಪಾಂಡೆ ಅವರ KLS VDIT ಕಾಲೇಜ್, ಇನ್ನು HK ಪಾಟೀಲ್ ಅವರ ಹುಲಕೋಟೆ ಸಹಕಾರಿ ಶಿಕ್ಷಣ ಸಂಸ್ಥೆ, ಇನ್ನು MB ಪಾಟೀಲ್ ಅವರ BLDE ಶಿಕ್ಷಣ ಸಂಸ್ಥೆ. ಇದಪ್ಪ ಮ್ಯಾಟ್ರು. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಇದು ಕಾಂಗ್ರೆಸ್ ನಾಯಕರದ್ದಾಯಿತು. ಇದು ಎಲ್ರಿಗೂ ಇದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ? ಕಾಂಗ್ರೆಸ್ ನಾಯಕರದ್ದು ಎಷ್ಟೆಷ್ಟು ಅವರ ಸಾರಥ್ಯದಲ್ಲಿ ಸ್ಕೂಲ್ಗಳಿದ್ದಾವೆ, ಕೈ ನಾಯಕರಿದ್ದಾರೆ ಅಂತ ನೋಡಿದ್ರಿ. ಈಗ ಲೆಟ್ಸ್ ಗೋ ಟು BJP ಲೀಡರ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. BJP ನಾಯಕರ ಶಿಕ್ಷಣ ಸಂಸ್ಥೆಗಳು BY ರಾಘವೇಂದ್ರ ಮತ್ತು JM ಸಿದ್ದೇಶ್ವರ್. BM ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಸ್ಕೂಲ್ ಇರ್ಬೋದು, JM ಸಿದ್ದೇಶ್ವರ್ ಅವರ JMIT ಕಾಲೇಜು, BC ಪಾಟೀಲ್ ಅವರ ಕೌರವ ಶಿಕ್ಷಣ ಸಂಸ್ಥೆ, ಇನ್ನು ಡಾಕ್ಟರ್ K ಸುಧಾಕರ್ ಅವರ ಶಾಂತ ವಿದ್ಯಾನಿಕೇತನ ಇನ್ಸ್ಟಿಟ್ಯೂಟ್ ಇರ್ಬೋದು, ಮುರುಗೇಶ್ ನಿರಾಣಿ ಅವರ ನಿರಾಣಿ ಕಾಲೇಜು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು, JC ಮಾಧುಸ್ವಾಮಿ ಅವರ JCM ಇಂಟರ್ನ್ಯಾಷನಲ್ ಸ್ಕೂಲ್, ಕತ್ತಿ ಕುಟುಂಬದ BM ಕತ್ತಿ ಶಿಕ್ಷಣ ಸಂಸ್ಥೆಗಳು, CS ಪುಟ್ಟರಾಜು ಅವರ STJ ಶಿಕ್ಷಣ ಸಂಸ್ಥೆ. ಐ ಡೋಂಟ್ ನೋ ಏನು ಮಾಡ್ತಾರೆ ಗೊತ್ತಿಲ್ಲ.
ಬಟ್ ವೆರಿ ಇಂಟ್ರೆಸ್ಟಿಂಗ್ ಮೂವ್, ಒಳ್ಳೆಯ ಆದೇಶ. ಈ ಆದೇಶ ಕಡ್ಡಾಯ ಅಂತ ಹೇಳುವಾಗ ಖುಷಿ ಆಗತ್ತೆ ನಮಗೆ. ಹೌದು ರೀ, ಎಷ್ಟಂತ ಸುರಿಬೇಕು ರೀ ಮಕ್ಕಳ ಎಜುಕೇಷನ್ಗೆ ಅನ್ನುವ ನೋವು ಪ್ರತಿಯೊಬ್ಬ ಪೇರೆಂಟ್ಸ್ಗಿದೆ. ಹೀಗಾಗಿ ನೀವು ಸ್ಕೂಲ್ ಫೀಸ್ ಕಡಿಮೆ ಮಾಡ್ತೀರಾ, ದತ್ತಕ್ಕೆ ತಗೋತೀರಾ. 50,000 ರೂಪಾಯಿ ಅಷ್ಟರಲ್ಲೇ ಮುಗಿಸ್ಬಿಡ್ಬೇಕು ನೀವು ಅಂತ. ಇದು ಬಹಳ ಡಿಬೇಟಬಲ್ ಸಬ್ಜೆಕ್ಟ್ ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇನ್ನು ಇದು ನಿಜಕ್ಕೂ ಕಡ್ಡಾಯ ಮಾಡೋದೇ ಆದರೆ ಶಿಕ್ಷಣ ಸಂಸ್ಥೆಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಖಾತೆ ತೆಗೆಯೋದ್ರಲ್ಲಿ ಅನುಮಾನವೇ ಇಲ್ಲ. ನೆಕ್ಸ್ಟ್ ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ, ಅಥವಾ ಪ್ರೈಸ್ ಲಿಮಿಟ್ ಏನಾದರೂ ಜಾಸ್ತಿ ಮಾಡ್ತಾರಾ, ಕಡಿಮೆ ಮಾಡ್ತಾರಾ? ಕಡಿಮೆ ಮಾಡಲ್ಲ. 50,000 ರೂಪಾಯಿಯೋ ಇಷ್ಟಕ್ಕೆ ಹಿಂಗಪ್ಪ. ಯಾಕಂದರೆ ಲಕ್ಷ ಲಕ್ಷ ಫೀಸ್ನ ಪೀಕುವಂಥ ಸಂಸ್ಥೆಗಳಿಗೆ, ಸರ್ವಿಸ್ ಮೈಂಡ್ಸೆಟ್ ಇಲ್ಲದೆ ಇರುವಂಥ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಆ ಮಾಲೀಕರಿಗೆ ನಿಜಕ್ಕೂ ಕೂಡ ಇದು ಹೊಡೆತ ಆಗೇ ಆಗುತ್ತೆ.